ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ. KS ನರಸಿಂಹಸ್ವಾಮಿಯವರ ಈ ಸಾಲುಗಳು ಮತ್ತೆ ಮತ್ತೆ ಅರುಣ್ ಸಾಗರ್ ಅವರ ಜೀವನಕ್ಕೆ ಹತ್ತಿರ ಅನಿಸೋದೇ ಆ ಕಾರಣಕ್ಕೆ. ಅರುಣ್ ಸಾಗರ್ ಹಾಗೂ ಮೀರಾ ಅವರ ದಾಂಪತ್ಯ ಬದುಕು ಈಗಾಗಲೇ 2 ದಶಕಗಳನ್ನ ಪೂರೈಸಿದೆ. ಒಡೆದು ಬಿದ್ದ ಕೊಳಲಿನಂತಿದ್ದ ಅರುಣ್ ಮೀರಾ ಅವರ ಶಕ್ತಿಯಿಂದಲೇ ಸಿಪಾಯಿಯಾದ್ರು ಅನ್ಬಹುದಲ್ವಾ? ಓಡಾಡ್ತಿದ್ದೆ ನನ್ನ ಸಿನಿಮಾಗೆ. ಆ ಟೈಮಲ್ಲೇ ಭೂಮಿಗೀತ ಅನ್ನೋ ಸಿನಿಮಾ ನಮಗೆ ಇದಾಗಿದ್ದು. ಆ ಮಧ್ಯದಲ್ಲಿ ನಾವು ಮಿಸ್ ವರ್ಲ್ಡಿಗೆಲ್ಲ ಶಶಿರಡಪ್ಪ ಅವ್ರ ಜೊತೆಲ್ಲೂ ನಾನು ಇವಳು ಹೋಗಿ ಪೇಂಟಿಂಗ್ ಮಾಡೋದು, ವರ್ಕ್ ಮಾಡೋದೆಲ್ಲ ಮಾಡಿದ್ವಿ. ಆಗ ನಮ್ಮ ಮನೆ ಆದಮೇಲೆ ಇವಳು ಕಾಲೇಜಿಗೆ ಹೋಗೋಳು, ಬಸ್ ಸ್ಟ್ಯಾಂಡ್ ತನಕ ಹೋಗ್ತಿದ್ದೆ ಹೆಂಡ್ತಿ ಥರ. ಇವಳು ಕೆಲಸಕ್ಕೆ ಹೋಗೋ ಗಂಡ ಅಂತಾರೆ, ಇವಳು ಬಸ್ ಹತ್ಕೊಂಡು ಇವಳು ಹೋಗೋಳು. ನಾನು ವಾಪಸ್ ಬಂದು ಮನೇಲಿ ಕೂತ್ಕೊಂಡು ಒಂದು ಸ್ವಲ್ಪ ಅನ್ನ ಬೇಯಿಸಿ ಇರೋದ್ರಲ್ಲಿ ಏನಾದ್ರು ಹೆಚ್ಚಿ ಏನಾದ್ರು ಒಂದು ಸಾರು ಥರ ಮಾಡಿಕೊಂಡು ಕಾಯೋದು. ಅರುಣ್ ಥಿಂಕಿಂಗೇ ಬೇರೆ ಥರ. ಅವರು ಸಿಚುಯೇಷನ್ನ ಎಲ್ಲ ಸಿಚುಯೇಷನ್, ಈಗ ಒಬ್ಬ ನಾನು ರಂಗಾಯಣಕ್ಕೆ ಅರುಣ್ ನೋಡೋಕ್ಕೆ ಹೋಗ್ಬೇಕಾದ್ರೆ ಕೂಡ ಅವರು ನನಗೆ ಅಡುಗೆ ಮಾಡಿಟ್ಕೊಂಡು ಕಾಯ್ತಾ ಕೂತ್ಕೊಂಡಿರೋರು. ಆದರೆ ಇದನ್ನ ಗಂಡಸರು ಮಾಡೋವಂಥ ಕೆಲಸ, ಇದು ಹೆಂಗಸರು ಮಾಡೋವಂಥ ಕೆಲಸ ಅಂತ ಡಿಫ್ರೆನ್ಸಿಯೇಷನ್ ಇಲ್ಲ ಅವ್ರಿಗೆ. ಜಾತಿ ಬಗ್ಗೆ ಡಿಫ್ರೆನ್ಸಿಯೇಷನ್ ಇಲ್ಲ. ಅರುಣ ಭೂಮಿಗೀತಕ್ಕೆ ಆರ್ಟ್ ಡೈರೆಕ್ಷನ್ ನೀನೇ ಮಾಡೋ ಅಂತ ಹೇಳಿ ಯಾವ ಸಿನಿಮಾಗೆ ಹೀರೋ ಆಗಬೇಕು ಅಂತಿದ್ನೋ ಆ ಸಿನಿಮಾಗೆ ನಾನೇ ಆರ್ಟ್ ಡೈರೆಕ್ಟರ್ ಆಗಿ ಕನ್ವರ್ಟ್ ಆದ. ಇಬ್ಬರು ಸೇರಿ ಕೆಲಸ ಮಾಡಿದ್ವಿ. ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಾನು ಎನ್ಕರೇಜಿಂಗ್ ಆಗಿ ಜೊತೆಲೇ ಇರ್ತಾಯಿದ್ದೆ. ಓಕೆ, ಇದು ಮಾಡ್ತಾಯಿದ್ದೀರಾ, ಇದನ್ನು ಮಾಡಿ, ಅದು ಮಾಡ್ತಾಯಿದ್ದೀರಾ, ಅದು ಮಾಡಿ ಅಂತ. ಯಾಕೆಂದ್ರೆ ನನಗೆ ಆ್ಯಕ್ಚುಲಾಗಿ ವಿಷನ್ ಇರಲಿಲ್ಲ. ಏನೇನೋ ಈ ಥರ ಆರ್ಟ್ ಡೈರೆಕ್ಷನ್ ಅಂತ ಇದೆ ಅಂತಾಗಲಿ ಅಥವಾ ಆ್ಯಕ್ಟಿಂಗಲ್ಲಿ ಮುಂದೆ ಹೋಗಲಿ ಅಂತ ಆಸೆ ಇತ್ತು. ಬಿಕಾಸ್ ಬೇಸಿಕಲಿ ಹಿ ವಾಸ್ ಅನ್ ಆ್ಯಕ್ಟರ್. ಅದು ಬಿಟ್ಟರೆ ನಂಗೆ ಆರ್ಟ್ ಡೈರೆಕ್ಷನ್ ಅಂತಿದೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಅವ್ರು ಯಾವಾಗ ಆಫರ್ ಮಾಡಿದ್ರು ನಂಗೆ ಆವಾಗ ಅನ್ನಿಸ್ತು, ಹೌದಲ್ಲ, ಇಟ್ಸ್ ಎ ಗುಡ್ ಆಪರ್ಚುನಿಟಿ, ಮುಂದಕ್ಕೆ ಹೋಗಲಿ ಅಂತ. ಇಡೀ ಸಿನಿಮಾ ಏನಿದೆ, ಇಡೀ ಸಿನಿಮಾ ಹೆಚ್ಚು ಮೆರುಗು ಕೊಟ್ಟಿದ್ದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟು ಅಂತ ಪೇಪರ್ ಅವರೆಲ್ಲ ಬರೆದಾಗ ನನಗೆ ಭಾಳ ಖುಷಿ ಆಯಿತು. ನಮ್ಮಿಬ್ಬರನ್ನು ಭಾಳ ಹೊಗಳಿದ್ರು. ನನಗಂತೂ ಆ ಸಿನಿಮಾ ಆಮೇಲೆ ನನಗೆ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗೋಕ್ಕೆ ಶುರುವಾಯಿತು. ಇವಳು ನನ್ನ ಡಿಸೈನಿಗೆ ಆಮೇಲೆ ನಾನು ಏನೇ ಯಾವಾಗಲೂ ಕೂಡ ಅಷ್ಟೇ, ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದವನು. ಆ್ಯಕ್ಚುಲಿ ನಾನೊಬ್ಬ ನಟನಾಗಲೇಬೇಕು ಅಂತ ಬಂದೆ. ಬಟ್ ನಾನೇನೋ ಒಂದು ಚಿಕ್ಕ ಹುಡುಗನಿಂದ ಎಲ್ಲ ಕೆಲಸ ಮಾಡಿರೋದ್ರಿಂದ, ಅಥವಾ ನಾನೊಂದು ನಾಟಕದಲ್ಲಿ ನಾನು ಮೇಕಪ್ಪು ಕೆಲಸ ಮಾಡಿದ್ದೀನಿ, ನಮ್ಗೆ ಹಂಗೆ ಕಲಿಸಿದ್ದಾರೆ ಗುರುಗಳು. ಅದೇ ಥರ ನನಗೆ ಸೆಟ್ ಡಿಸೈನು ಕಲ್ತಿದ್ದೀನಿ, ಪೇಂಟಿಂಗ್ ಮಾಡೋದು ಕಲ್ತಿದ್ದೀನಿ, ಏನೋ ಹಾಡೋದು ಕಲ್ತಿದ್ದೀನಿ, ಒಂದು ಸ್ವಲ್ಪ ಕುಣಿಯೋದು ಕಲ್ತಿದ್ದೀನಿ. ಇದೆಲ್ಲ ಕಲಿಕೆ ಏನು ಮಾಡಿಬಿಡ್ತು ನನಗೆ, ಇದಲ್ದಿದ್ರೆ ನಾನು ಇದನ್ನಾದರೂ ಮಾಡ್ಬೋದು ಅಂತ. ಕೊನೆಗೆ ಇವಳೇ ಹೇಳಿದ್ದು, ನೋಡಿ ಈಗ ಆ್ಯಕ್ಟಿಂಗ್ ಸಿಗಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನೀವು ಆರ್ಟ್ ಡಿಪಾರ್ಟ್ಮೆಂಟ್ ಅವಕಾಶ ಸಿಕ್ಕಿಲ್ಲ ಮಾಡಿಬಿಡಿ ಅಂತ ಇವಳದೇ ಎನ್ಕರೇಜ್. ಇವ್ರು ಎನ್ಕರೇಜ್ ಮಾಡಿದ ತಕ್ಷಣ ನಾನು ಅದರಲ್ಲೇ ಮುಂದುವರೆದೆ. ನನಗೆ ಎಷ್ಟೋ ಸರಿ ನನ್ನ ಸುತ್ತಮುತ್ತಲಿರೋ ದೊಡ್ಡವರೆಲ್ಲ ನಮ್ಗೆ ಹೇಳೋರು, ನೀನೇನಾದ್ರು ಸೆಟ್ಲ್ ಆಗಬೇಕು ಅನ್ನೋ ಲೈಫಲ್ಲಿ, ಏನಾದ್ರು ಮಾಡಬೇಕು, ಏನು ಹಂಗೆ ಹೋಗ್ತೀಯ, ಹಂಗೆ ಪುಕ್ಷಟೆ ಕೆಲಸ ಮಾಡೋ, ಹಂಗೆ ಬಂದುಬಿಡ್ತೀಯಾ ಅಂತ ಹಿಂಗೇನಾರು ಅಂದರೆ ನಾನು ಇವಳು ಕೂತ್ಕೊಂಡು ಹೌದಲ್ಲ ಅಂದರೆ ಇವಳು ಯಾವಾಗ ಹೇಳೋಳು, ಇರಲಿ ಬಿಡಿ, ಇದು ಇನ್ನೊಂದು ಸರಿಗೆ ಎಲ್ಲೋ ಉಪಯೋಗ ಆಗುತ್ತೆ, ಇನ್ನೊಂದೇನೋ ಆಗುತ್ತೆ ಅಂತ. ಅಂದರೆ ಈಗ ಏನಾಗಿದೆ ಅಂದರೆ, ಒಂದು ಮದುವೆ ಆದ ತಕ್ಷಣ ಒಂದು ಗಂಡು ಹೆಣ್ಣು ಬೇಗ ಸೆಟ್ಲ್ ಆಗ್ಬಿಡ್ಬೇಕು ಅಂತ. ನನ್ನ ಪ್ರಕಾರ ತುಂಬ ಚೆನ್ನಾಗಿ ದುಡ್ಡು ಸೆಟ್ಲ್ ಆದವರೆಲ್ಲ ಚೆನ್ನಾಗಿದ್ದಾರೆ ಅನ್ನೋದು ನಾನಂತೂ ನಂಬಿಲ್ಲ. ಬಟ್ ನಾವು ದುಡ್ಡು ಇಲ್ಲದೇ ಇದ್ದಾಗಲೂ ಚೆನ್ನಾಗಿದ್ವಿ, ಈಗಲೂ ಚೆನ್ನಾಗಿದ್ವಿ. ಅವಳು ಒಂಥರ. ಆಮೇಲೆ ನಮ್ಮ ಫ್ಯಾಮಿಲಿಯ ಇದೆಯಲ್ಲ, ಯೂಶಲ್ ಒಂದು ಫ್ಯಾಮಿಲಿಯ ರಿದಮಲ್ಲಿ ನಾವು ಬದುಕ್ತಾ, ನಮ್ಮ ಮಕ್ಕಳಿಗಾಗಲಿ ಅದಾಗಲಿ ಅಂದರೆ ಎಲ್ಲರೂ ಒಂದು ಬೆಳಗಿಂದ ಹೀಗೇ ಇರು. ನಮ್ಮ ಮನೇಲಿ ಹೆಂಗೆ ಅಂದರೆ, ನಾವೇನೋ ಇದಕ್ಕಿದ್ದಂಗೆ ನಮ್ಮ ಟೈಮ್ಗಳೇ ತಕ್ಷಣ ಬದಲಾಗ್ಬಿಡುತ್ತೆ. ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನು ಇಲ್ಲ ಪೇಂಟಿಂಗ್ ಮಾಡ್ಬಿಡೋಣ ಅಂತ, ಇವಳಷ್ಟಕ್ಕೆ ಇವಳವ್ರು ಇಲ್ಲ ನನಗೇನೋ ಇನ್ನೊಂದಿದೆ, ನಾನು ಅದನ್ನೇನೋ ಮಾಡ್ತೀನಿ ಅಂತ. ನಮ್ಮದೆಲ್ಲದೂ ಒಂದು ಕನಸುಗಳನ್ನು ಕಟ್ಟಿ ಒಂದು ಒಂದು ಇಮ್ಯಾಜಿನೇಷನ್ ಲೆವೆಲಲ್ಲೇ ಬದುಕ್ತಾ ಇರೋದ್ರಿಂದ ಮಕ್ಕಳು ಅಷ್ಟೇ. ಈಗ ನನ್ನ ಮಗಳಿಗೂ ಅಷ್ಟೇ, ಅವಳು ಆ ಥರದನ್ನು ಚೆನ್ನಾಗಿ ರೂಢಿ ಮಾಡ್ಕೊಂಡು, ನನ್ನ ಮಗ ಅವನದೇ ಆದ ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದಾನೆ. ಪ್ರಾಣಿ, ಅದು ನೇಚರು, ಇದ್ರ ಬಗ್ಗೆನೇ ಅವನಿಗೆ ಅವನದೊಂದು ವಿಷನ್ ಇದೆ. ಮಗಳಿಗೆ ಮ್ಯೂಸಿಕ್ ಇದೆ, ಅವಳು ಪೇಂಟಿಂಗ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಹಾಗಾಗಿ ಅವರಿಗೆ ಇವಳು ಸಮಯ ಕೊಡ್ತಾಳೆ, ಮಗನಿಗೂ ಅಷ್ಟೇ. ಆಮೇಲೆ ಜೊತೆಗೆ ಏನು ಅಂದರೆ, ಅವ್ರ ಇಂಟ್ರೆಸ್ಟ್ ಏನಿದೆ ಅವ್ರನ್ನೆಲ್ಲೂ ಕೂಡ ಇದನ್ನೇ ಮಾಡೋ ಅದನ್ನೇ ಮಾಡೋ ಅಂತ ಯಾವತ್ತೂ ಹೇಳಲ್ಲ. ನನಗೆ 7 ಜನ್ಮದ ಬಗ್ಗೆ ನೆನಪಿಲ್ಲ, ಈ ಜನ್ಮದಲ್ಲೇ 7 ಕಂಡಿದ್ದೀವಿ ಅಂತ ನಾನು ನಂಬ್ಕೊಂಡಿರೋದು. ಹಾಗಾಗಿ ಅವಳು 7 ಜನ್ಮದಲ್ಲಿ ಇರಬೇಕಾದ ಗೆಳತಿ ನನ್ನ ಒಂದೇ ಜನ್ಮದಲ್ಲಿ 7 ಜನ್ಮದ ಇದ್ದಷ್ಟು ಹೊತ್ತು ನಾವು ಇದ್ದೀವಿ. ಆದ್ದರಿಂದ ನನಗೆ ಅದು ಬಹಳ ಖುಷಿ.
ಸಂಚಿಕೆಯಲ್ಲಿ ಮತ್ತೊಂದು ಅಪರೂಪದ ಜನುಮದ ಜೋಡಿಯನ್ನ ನಿಮ್ಮ ಮುಂದೆ ಕರ್ಕೊಂಡು ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.